ನಮ್ಮ ದೇಶದಲ್ಲಿ ಕಾಮನ್ ಆಗಿ ತುಂಬಾ ಜನ ಈ ತಪ್ಪುಗಳನ್ನ ಮಾಡ್ತಾರೆ. ಇದರಿಂದ ಆರೋಗ್ಯ ಹಾಳಾಗುತ್ತೆ. ಮೊದಲನೇದು, ಊಟ ಮಾಡಿದ ತಕ್ಷಣ ಕೂತ್ಕೊಂಡ್ಬಿಡೋದು ಇಲ್ಲ ಮಲ್ಕೊಂಡ್ಬಿಡೋದು. ಈ ರೀತಿ ಮಾಡೋದ್ರಿಂದ ಡೈಜೆಷನ್ ಸ್ಲೋ ಆಗುತ್ತೆ, ಆಗಿಂದಾಗೆ ಅನಾರೋಗ್ಯಕ್ಕೆ ತುತ್ತಾಗ್ತಾ ಹೋಗ್ತೀರಾ. ತುಂಬಾ ಜನ ಇಡೀ ದಿನ ಬರೀ ಕಾರ್ಬೋಹೈಡ್ರೇಟ್ ಫುಡ್ಗಳನ್ನೇ ತಿಂತಾ ಹೋಗ್ತಾರೆ. ರೈಸು, ಚಪಾತಿ, ಬ್ರೆಡ್ ಈ ರೀತಿ ತಿಂತಾ ಇದ್ರೆ ಒಬೆಸಿಟಿ, ಟೈಪ್ 2 ಡಯಾಬಿಟಿಕ್ಸ್ ಸೇರಿದಂತೆ ಇನ್ನಿತರೆ ಕಾಯಿಲೆಗಳು ಬರ್ತಾ ಹೋಗುತ್ತೆ. ಇದನ್ನ ತಪ್ಪಿಸ್ಬೇಕು ಅಂದ್ರೆ ಪ್ರತಿ ಆಹಾರದಲ್ಲೂ ಕಾರ್ಬೋಹೈಡ್ರೇಟ್ಸ್ ಜೊತೆಗೆ ಪ್ರೋಟೀನ್ ಇರಬೇಕು, ಫೈಬರ್ ಇರಬೇಕು, ಮತ್ತೆ ಹೆಲ್ದಿ ಫ್ಯಾಟ್ಸ್ ಇರಬೇಕು. ನೆಕ್ಸ್ಟ್, ಬೆಳಗ್ಗೆ ಎದ್ದ ತಕ್ಷಣ ಬಿಸ್ಕೆಟ್ ಜೊತೆಗೆ ಟೀ ಕುಡಿಯೋದು, ಕಾಫಿ ಕುಡಿಯೋದು, ಇದು ಗ್ಯಾಸ್ಟ್ರಿಕ್ ಮತ್ತೆ ಅಸಿಡಿಟಿನ ಜಾಸ್ತಿ ಮಾಡುತ್ತೆ, ಡೈಜೆಷನ್ ಹಾಳು ಮಾಡುತ್ತೆ. ಇದರಿಂದ ನಿಮ್ಗೆ ಮಲಬದ್ಧತೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ನಿಮ್ಮ ಗಟ್ ಹೆಲ್ತ್ ಕೂಡ ಹಾಳಾಗೋಗುತ್ತೆ. ಇದಕ್ಕೆ ಬದಲಾಗಿ ಬೆಳಗ್ಗೆ ಎದ್ದ ತಕ್ಷಣ ಜಿಂಜರ್ ಟೀ ಇರ್ಬೋದು ಅಥವಾ ಗ್ರೀನ್ ಟೀ ಇರ್ಬೋದು, ಈ ರೀತಿ ಸೇವನೆ ಮಾಡಿ. ನೆಕ್ಸ್ಟ್, ಊಟ ಮಾಡ್ಬೇಕಾದ್ರೆ ಪ್ರತಿ ಮೀಲಲ್ಲೂ ಕೂಡ ಪ್ರೋಟೀನ್ ಇರೋದೇ ಇಲ್ಲ. ಇದರಿಂದ ಮಸಲ್ ಲಾಸ್ ಆಗುತ್ತೆ, ಹೇರ್ ಫಾಲ್ ಆಗುತ್ತೆ, ತುಂಬಾ ವೀಕ್ನೆಸ್ ಅಂತ ಅನ್ಸುತ್ತೆ, ಫಟೀಗ್ ಅನ್ಸುತ್ತೆ. ಇದನ್ನ ತಪ್ಪಿಸ್ಬೇಕು ಅಂದ್ರೆ ಪ್ರತಿ ಆಹಾರದಲ್ಲೂ ಕೂಡ ಪ್ರೋಟೀನ್ ನ ಸೇವನೆ ಮಾಡೋದನ್ನ ಮಿಸ್ ಮಾಡಬೇಡಿ. ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ತಪ್ಪದೆ ನಮ್ಮ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.